ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ನಮ್ಮ ಈ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಕುತೂಹಲಕಾರಿ ಸಾಂಪ್ರದಾಯಿಕ ನಂಬಿಕೆಯ ಬಗ್ಗೆ ತಿಳಿಸಲಿದ್ದೇವೆ. ಅನೇಕ ಹಿರಿಯರು ಹೇಳುವಂತೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ, ಆತ್ಮೀಯತೆ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಿಸಲು ಕೆಲವು ಸರಳ ಸಂಪ್ರದಾಯಗಳನ್ನು ಅನುಸರಿಸುತ್ತಿದ್ದರು ಎನ್ನಲಾಗುತ್ತದೆ. ನಿಮ್ಮ ಗಂಡ ನಿಮ್ಮ ಮಾತಿಗೆ ಹೆಚ್ಚು ಗಮನ ಕೊಡುತ್ತಿಲ್ಲವೇ? ಮನೆಗೆ ಬಂದ ಕೂಡಲ ಮೊಬೈಲ್, ಸ್ನೇಹಿತರು ಅಥವಾ ಕೆಲಸದಲ್ಲೇ ಹೆಚ್ಚು ಸಮಯ ಕಳೆಯುತ್ತಾರೆಯೇ? ಅಥವಾ ನಿಮ್ಮನ್ನು ಕಡೆಗಣಿಸಿ ಹೊರಗಿನ ಮಹಿಳೆಯರ ಜೊತೆ ಸಂಬಂಧ ಹೊಂದಿದ್ದಾರಾ? ಹಾಗಿದ್ದರೆ ಇಂದಿನ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ, ಏಕೆಂದರೆ ಇಂದು ನಾವು ಚಹಾಕ್ಕೆ ಸಂಬಂಧಿಸಿದ ಒಂದು ಕುತೂಹಲಕಾರಿ ಮನೆಮದ್ದು ಮತ್ತು ಅದರ ಹಿಂದಿರುವ ನಂಬಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಸ್ನೇಹಿತರೆ, ಮದುವೆಯ ಆರಂಭದಲ್ಲಿ ಗಂಡ ಹೆಂಡತಿಯ ಸಂಬಂಧ ತುಂಬ ಮಧುರವಾಗಿರುತ್ತದೆ. ಒಬ್ಬರಿಗೊಬ್ಬರು ಸಮಯ ಕೊಡುತ್ತಾರೆ, ಪ್ರೀತಿಯಿಂದ ಮಾತನಾಡುತ್ತಾರೆ ಮತ್ತು ಸಣ್ಣ ಸಣ್ಣ ವಿಷಯಗಳಲ್ಲೂ ಸಂತೋಷ ಕಂಡುಕೊಳ್ಳುತ್ತಾರೆ. ಆದರೆ ಸಮಯ ಕಳೆದಂತೆ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಕೆಲಸದ ಒತ್ತಡ, ಮೊಬೈಲ್, ಸ್ನೇಹಿತರು ಮತ್ತು ದಿನನಿತ್ಯದ ಜೀವನದ ಕಾರಣದಿಂದ ಕೆಲವೊಮ್ಮೆ ಇಬ್ಬರ ನಡುವಿನ ಆತ್ಮೀಯತೆ ಕಡಿಮೆಯಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಅನೇಕ ಮಹಿಳೆಯರಿಗೆ ತಮ್ಮ ಗಂಡನೊಂದಿಗೆ ಇದ್ದ ಹಿಂದಿನ ಪ್ರೀತಿ ಮತ್ತೆ ಮರಳಿ ಬರಬೇಕೆಂಬ ಆಸೆ ಇರುತ್ತದೆ. ಇದೇ ಕಾರಣಕ್ಕಾಗಿ ನಮ್ಮ ಹಿರಿಯರು ಹೇಳಿಕೊಂಡು ಬಂದಿರುವ ಒಂದು ವಿಶೇಷ ಸಂಪ್ರದಾಯದ ಬಗ್ಗೆ ಇಂದು ನಾವು ತಿಳಿಸಿಕೊಡಲಿದ್ದೇವೆ. ಸ್ನೇಹಿತರೆ, ಒಮ್ಮೆ ಯೋಚಿಸಿ, ನಿಮ್ಮ ಗಂಡ ಪ್ರತಿದಿನ ನಿಮ್ಮೊಂದಿಗೆ ಪ್ರೀತಿಯಿಂದ ಮಾತನಾಡಿದರೆ, ನಿಮ್ಮ ಭಾವನೆಗಳಿಗೆ ಗೌರವ ಕೊಟ್ಟರೆ, ನಿಮ್ಮ ಮಾತನ್ನು ಗಮನದಿಂದ ಕೇಳಿದರೆ ಮತ್ತು ನಿಮ್ಮ ಸಂಬಂಧದಲ್ಲಿ ಮತ್ತೆ ಮೊದಲಿನಂತೆಯೇ ಸಿಹಿತನ ಮಾಡಿದರೆ ಎಷ್ಟು ಸಂತೋಷವಾಗಿರುತ್ತದೆ ಅಲ್ಲವೇ? ಇಂದಿನ ವಿಡಿಯೋದಲ್ಲಿ ಹೇಳಲಿರುವ ವಿಷಯ ಇದೆ ಕುತೂಹಲವನ್ನು ಹುಟ್ಟಿಸುತ್ತದೆ. ಆದರೆ ಒಂದು ವಿನಂತಿ, ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕೊನೆವರೆಗೂ ನೋಡಿ, ಏಕೆಂದರೆ ಸಂಪೂರ್ಣ ವಿಷಯ ತಿಳಿದಾಗ ಮಾತ್ರ ಅದರ ಹಿಂದಿರುವ ನಂಬಿಕೆ ಮತ್ತು ಅರ್ಥವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿದಿನ ನೀವು ನಿಮ್ಮ ಗಂಡನಿಗೆ ಪ್ರೀತಿಯಿಂದ ಒಂದು ಕಪ್ ಚಹಾ ಮಾಡಿಕೊಡುತ್ತೀರಿ. ಆದರೆ ಇದೇ ಚಹಾದೊಂದಿಗೆ ಸಂಬಂಧಿಸಿದ ಒಂದು ಹಳೆಯ ಸಂಪ್ರದಾಯದ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ? ನಮ್ಮ ಅಜ್ಜಿಯರು ಮತ್ತು ಹಿರಿಯರು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹಾಗೂ ಆತ್ಮೀಯತೆಯನ್ನು ಹೆಚ್ಚಿಸಲು ಕೆಲವು ಸರಳ ಮನೆಮದ್ದುಗಳನ್ನು ಅನುಸರಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಇಂದು ನಾವು ಅಂತಹ ಒಂದು ಜನಪ್ರಿಯ ನಂಬಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಆದರೆ ಆ ವಿಶೇಷ ಪದಾರ್ಥ ಯಾವುದು, ಅದನ್ನು ಹೇಗೆ ಬಳಸಬೇಕು ಎಂದು ಅನೇಕರು ಏಕೆ ನಂಬುತ್ತಾರೆ ಎಂಬುದನ್ನು ಈಗಲೇ ಹೇಳುವುದಿಲ್ಲ. ಅದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಮುಂದಿನ ಭಾಗಗಳಲ್ಲಿ ಅದರ ಹಿಂದಿರುವ ಸಂಪೂರ್ಣ ಕತೆ ಮತ್ತು ನಂಬಿಕೆಯನ್ನು ವಿವರವಾಗಿ ತಿಳಿಸಲಿದ್ದೇವೆ. ಈಗ ಮೊದಲಿಗೆ ಒಂದು ಮುಖ್ಯ ವಿಷಯವನ್ನು ತಿಳಿದುಕೊಳ್ಳೋಣ. ಮದುವೆಯ ಆರಂಭದಲ್ಲಿ ಗಂಡ ಹೆಂಡತಿಯ ನಡುವೆ ಇರುವ ಪ್ರೀತಿ ಮತ್ತು ಆತ್ಮೀಯತೆ ಕಾಲ ಕಳೆದಂತೆ ಕೆಲವೊಮ್ಮೆ ಕಡಿಮೆಯಾಗುತ್ತದೆ. ಕೆಲಸದ ಒತ್ತಡ, ಜವಾಬ್ದಾರಿಗಳು, ಮೊಬೈಲ್, ಸ್ನೇಹಿತರು ಹಾಗೂ ಸಂವಹನದ ಕೊರತೆ ಇದಕ್ಕೆ ಪ್ರಮುಖ ಕಾರಣಗಳಾಗಿರಬಹುದು. ಸಹೋದರಿಯರೇ, ಒಂದು ಕ್ಷಣ ಯೋಚಿಸಿ, ನಿಮ್ಮ ಗಂಡ ಈಗಲೂ ಮೊದಲಿನಂತೆ ನಿಮ್ಮೊಂದಿಗೆ ಮಾತನಾಡುತ್ತಾರೆಯೇ? ನಿಮಗಾಗಿ ಸಮಯ ಕೊಡುತ್ತಾರೆಯೇ? ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುತ್ತಾರೆಯೇ? ಅಥವಾ ಹೆಚ್ಚಿನ ಸಮಯ ಬೇರೆ ಕೆಲಸಗಳಲ್ಲಿ ಕಳೆಯುತ್ತಾರೆಯೇ? ಉತ್ತರ ಇಲ್ಲ ಎಂದಾದರೆ ನಿಮ್ಮ ಸಂಬಂಧಕ್ಕೆ ಮತ್ತೆ ಪ್ರೀತಿ ಮತ್ತು ಆತ್ಮೀಯತೆಯ ಅಗತ್ಯವಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸಹೋದರಿಯರೇ, ನಾವು ಹೇಳಲಿರುವ ಈ ವಿಧಾನ ಯಾವುದೇ ಮಾಟಮಂತ್ರ, ತಂತ್ರ ಅಥವಾ ಕಪ್ಪು ಜಾದು ಅಲ್ಲ. ಇದು ನಮ್ಮ ಹಿರಿಯರು ನಂಬಿಕೊಂಡಿದ್ದ ಒಂದು ಸಾಂಪ್ರದಾಯಿಕ ಆಚರಣೆಯ ಕುರಿತಾದ ಮಾಹಿತಿ ಮಾತ್ರ. ಪ್ರತಿದಿನ ನೀವು ನಿಮ್ಮ ಗಂಡನಿಗೆ ಪ್ರೀತಿಯಿಂದ ಚಹಾ ಮಾಡಿಕೊಡುವಾಗ ಅದಕ್ಕೆ ಸಂಬಂಧಿಸಿದ ಒಂದು ವಿಶೇಷ ಪದಾರ್ಥದ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ತಿಳಿಸಲಿದ್ದೇವೆ. ಆ ಪದಾರ್ಥ ಯಾವುದು, ಅದನ್ನು ಯಾವಾಗ ಹೇಗೆ ಬಳಸಬೇಕು ಎಂಬುದನ್ನು ಸ್ವಲ್ಪ ಹೊತ್ತಿನಲ್ಲೇ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮೊದಲು ನಮ್ಮ ಅಜ್ಜಿಯರು ಮತ್ತು ಹಿರಿಯ ಮಹಿಳೆಯರು ಇಂತಹ ಆಚರಣೆಗಳ ಬಗ್ಗೆ ಏಕೆ ನಂಬಿಕೆ ಇಟ್ಟಿದ್ದರು ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಸ್ನೇಹಿತರೆ, ನಮ್ಮ ಅಜ್ಜಿಯರು ಕೇವಲ ಮನೆ ನೋಡಿಕೊಳ್ಳುವುದರಲ್ಲಿ ಮಾತ್ರ ನಿಪುಣರಾಗಿರಲಿಲ್ಲ. ಸಂಬಂಧವನ್ನು ಪ್ರೀತಿ, ಗೌರವ ಮತ್ತು ಆತ್ಮೀಯತೆಯಿಂದ ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ಜೀವನದ ಅನುಭವವೂ ಅವರಲ್ಲಿತ್ತು. ಅವರ ಬಳಿ ಮೊಬೈಲ್ ಇರಲಿಲ್ಲ, ಟಿವಿ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಆದರೆ ಅನುಭವ, ಸಂಪ್ರದಾಯ ಮತ್ತು ಜೀವನದ ಜ್ಞಾನ ಇತ್ತು. ಗಂಡನ ಮನಸ್ಸನ್ನು ಹೇಗೆ ಗೆಲ್ಲಬೇಕು, ಮನೆಯಲ್ಲಿನ ಪ್ರೀತಿಯನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂಬುದನ್ನು ಅವರು ಚೆನ್ನಾಗಿ ತಿಳಿದಿದ್ದರು. ಅವರ ಅನುಭವದಲ್ಲಿ ಅಡಗಿರುವ ಒಂದು ಕುತೂಹಲಕಾರಿ ನಂಬಿಕೆಯನ್ನು ಈಗ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಸಹೋದರಿಯರೇ, ನೀವು ಈ ವಿಡಿಯೋವನ್ನು ಬಹಳ ಸಮಯದಿಂದ ಎಚ್ಚರಿಕೆಯಿಂದ ಕೇಳುತ್ತಿದ್ದೀರಿ. ಪತಿ ಪತ್ನಿಯರ ನಡುವಿನ ಸಂಬಂಧ ಏಕೆ ಹದಗೆಡುತ್ತದೆ ಎಂದು ಈಗ ನಿಮಗೆ ಅರ್ಥವಾಗಿದೆ.
ಅಜ್ಜಿಯರು ತಮ್ಮ ಗಂಡನನ್ನು ಹೇಗೆ ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಾರೆ ಮತ್ತು ಮಹಿಳೆಗೆ ತನ್ನ ಸಂಬಂಧವನ್ನು ನಿರ್ವಹಿಸಲು ಪರಿಹಾರಗಳು ಏಕೆ ಬೇಕು. ಆದರೆ ಈಗ ನೀವು ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ದೊಡ್ಡ ರಹಸ್ಯದ ಸರದಿ. ಹೌದು ಸಹೋದರಿಯರೇ, ಈಗ ನಾನು ನಿಮಗೆ ಆ ರಹಸ್ಯವನ್ನು ಹೇಳುತ್ತೇನೆ. ನೀವು ಪ್ರತಿದಿನ ನಿಮ್ಮ ಗಂಡನ ಚಹಾದಲ್ಲಿ ಇದನ್ನು ಹಾಕಿದರೆ ನಿಮ್ಮ ಪತಿ ನಿಮ್ಮ ಮೇಲೆ ಪ್ರೀತಿಯಲ್ಲಿ ಬೀಳುತ್ತಾರೆ. ಅವರು ಎಂದಿಗೂ ಹೊರಗೆ ಬರಲು ಸಾಧ್ಯವಿಲ್ಲ. ಸಹೋದರಿಯರೇ, ಪತಿಯನ್ನು ನಿಯಂತ್ರಿಸಲು ಕೆಲವು ಮಂತ್ರ, ಕೆಲವು ತಂತ್ರ ಅಥವಾ ಕೆಲವು ದುಬಾರಿ ವಸ್ತು ಬೇಕು ಎಂದು ಹಲವರು ಭಾವಿಸುತ್ತಾರೆ. ಆದರೆ ನಿಮ್ಮ ಪತಿಯನ್ನು ನಿಯಂತ್ರಿಸುವ ವಸ್ತು ನಿಮ್ಮ ಮನೆಯಲ್ಲಿದೆ ಎಂಬುದು ಸತ್ಯ. ನೀವು ಇದನ್ನು ಪ್ರತಿದಿನ ಬಳಸುತ್ತೀರಿ, ಆದರೆ ಅದೇ ವಿಷಯವು ನಿಮ್ಮ ಗಂಡನ ಹೃದಯ ಮತ್ತು ಮನಸ್ಸಿನ ಮೇಲೆ ಮ್ಯಾಜಿಕ್ ಮಾಡುತ್ತದೆ ಎಂದು ನೀವು ಎಂದಿಗೂ ಯೋಚಿಸಿರಲಿಲ್ಲ. ಆ ವಸ್ತು ಏಲಕ್ಕಿ. ಹೌದು ಸಹೋದರಿಯರೇ, ಏಲಕ್ಕಿ. ಈ ಚಿಕ್ಕ ಹಸಿರು ವಸ್ತು ಸರಳವಾಗಿ ಕಾಣಿಸಬಹುದು, ಆದರೆ ಅದರೊಳಗೆ ತುಂಬ ಶಕ್ತಿ ಅಡಗಿದೆ. ಅದನ್ನು ಸರಿಯಾಗಿ ಬಳಸಿದರೆ ನಿಮ್ಮ ಪ್ರೀತಿಗೆ ನಿಮ್ಮ ಗಂಡ ಮನಸ್ಸು ಸೊರೆಗೊಳ್ಳುತ್ತದೆ. ಪ್ರಾಚೀನ ಕಾಲದಲ್ಲಿ ಮಹಿಳೆಯರು ತಮ್ಮ ರಹಸ್ಯ ಪರಿಹಾರಗಳಲ್ಲಿ ಏಲಕ್ಕಿಯನ್ನು ಬಳಸುತ್ತಿದ್ದರು, ಏಕೆಂದರೆ ಏಲಕ್ಕಿ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಮನಸ್ಸನ್ನು ಆಕರ್ಷಿಸುತ್ತದೆ. ಇದು ಹೃದಯದಲ್ಲಿ ಪ್ರೀತಿಯನ್ನು ಜಾಗೃತಗೊಳಿಸುತ್ತದೆ ಮತ್ತು ಸಂಬಂಧಗಳಿಗೆ ಮಾಧುರ್ಯವನ್ನು ನೀಡುತ್ತದೆ. ಸಹೋದರಿಯರೇ, ಚಹಾದಲ್ಲಿ ಏಲಕ್ಕಿಯನ್ನು ಹಾಕುವ ಸರಿಯಾದ ವಿಧಾನವನ್ನು ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಈಗ ನಾನು ನಿಮಗೆ ಈ ಪರಿಹಾರದ ನಿಜವಾದ ವಿಧಾನವನ್ನು ಹೇಳಲಿದ್ದೇನೆ. ಮೊದಲನೆಯದಾಗಿ, ಶುಕ್ರವಾರ ಅಥವಾ ಸೋಮವಾರ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ 5 ಏಲಕ್ಕಿಗಳನ್ನು ಪೆಟ್ಟಿಗೆಯಲ್ಲಿ ಇರಿಸಿ. ಆ ಏಲಕ್ಕಿಗಳನ್ನು ನಿಮ್ಮ ಮಂಗಳಸೂತ್ರ ಅಥವಾ ಸಿಂಧೂರವನ್ನು ಮೆಟ್ಟುವಂತೆ ಇಳಿಸಿಕೊಳ್ಳಿ. ಇದರಿಂದ ನಿಮ್ಮ ಸ್ತ್ರೀ ಶಕ್ತಿ ಅವುಗಳಲ್ಲಿ ತುಂಬುತ್ತದೆ. ಪ್ರತಿದಿನ ಬೆಳಿಗ್ಗೆ ನಿಮ್ಮ ಪತಿಗೆ ಚಹಾ ಮಾಡುವಾಗ 1 ಏಲಕ್ಕಿಯನ್ನು ಪುಡಿ ಮಾಡಿ ಸೇರಿಸಿ. ಚಹಾ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ: ನನ್ನ ಗಂಡನ ಮನಸ್ಸು, ದೇಹ ಮತ್ತು ನೈತಿಕತೆಯು ನನ್ನದು ಮತ್ತು ಯಾವಾಗಲೂ ನನ್ನದೇ ಆಗಿರುತ್ತದೆ. ಆಮೇಲೆ ಆ ಚಹಾವನ್ನು ನಿಮ್ಮ ಗಂಡನಿಗೆ ಕೊಡಿ. ನೆನಪಿಡಿ, ಈ ಪರಿಹಾರವನ್ನು ಯಾರಿಗೂ ಹೇಳಬೇಡಿ, ಏಕೆಂದರೆ ಅದನ್ನು ರಹಸ್ಯವಾಗಿಟ್ಟರೆ ಮಾತ್ರ ಅದರ ಪರಿಣಾಮವು ಪರಿಣಾಮಕಾರಿಯಾಗಿರುತ್ತದೆ. ಸಹೋದರಿಯರೇ, ನೀವು ನಂಬಿಕೆ ಮತ್ತು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿದರೆ ನೀವು 11 ದಿನಗಳಲ್ಲಿ ಪರಿಣಾಮವನ್ನು ಕಾಣಲು ಆರಂಭಿಸುತ್ತೀರಿ. ಗಂಡನ ಕೋಪ ಕಡಿಮೆಯಾಗತೊಡಗುತ್ತದೆ. ಅವನು ನಿಮ್ಮ ಹತ್ತಿರ ಕುಳಿತು ಮಾತನಾಡಲು ಪ್ರಾರಂಭಿಸುತ್ತಾನೆ. ಅವನು ನಿಮ್ಮನ್ನು ಹೊಗಳಲು ಆರಂಭಿಸುತ್ತಾನೆ ಮತ್ತು ಕ್ರಮೇಣ ಅವನ ಆಲೋಚನೆಯು ಬದಲಾಗುತ್ತದೆ. ಮತ್ತು ಮುಖ್ಯವಾಗಿ, ಅವನು ಹೊರಗಿನ ಮಹಿಳೆಯರನ್ನು ನೋಡುವುದನ್ನು ನಿಲ್ಲಿಸುತ್ತಾನೆ, ಏಕೆಂದರೆ ಅವನ ಮನಸ್ಸು ನಿಮಗೆ ಅಂಟಿಕೊಳ್ಳಿರುತ್ತದೆ. ಆದರೆ ಸಹೋದರಿಯರೇ, ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಈ ಪರಿಹಾರವನ್ನು ಹೆಂಡತಿ ಮಾತ್ರ ಮಾಡಬೇಕು. ಗಂಡನ ಸುಳಿವು ಕೂಡ ಸಿಗಬಾರದು. ಏಲಕ್ಕಿ ಯಾವಾಗಲೂ ತಾಜಾವಾಗಿರಬೇಕು. ಚಹಾ ಮಾಡುವಾಗ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು. ಅಂದರೆ ಕೋಪಗೊಂಡಾಗ ಅಥವಾ ಅಳುವಾಗ ಈ ಪರಿಹಾರವನ್ನು ಮಾಡಬೇಡಿ. ಕ್ರಮಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಹೃದಯದಿಂದ ನಂಬಿಕೆಯನ್ನು ಹೊಂದಿರಿ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡರೆ ಪರಿಣಾಮವು 100% ಸಿಗುತ್ತದೆ. ಹಾಗಾದರೆ ಸಹೋದರಿಯರೇ, ಈಗ ಆ ರಹಸ್ಯ ವಿಷಯ ನಿಮ್ಮ ಮುಂದೆ ಏಲಕ್ಕಿಯಾಗಿದೆ. ಇದನ್ನು ಪ್ರತಿದಿನ ನಿಮ್ಮ ಗಂಡನ ಚಹಾಕ್ಕೆ ಸೇರಿಸುವ ಮೂಲಕ ನೀವು ಅವರ ಹೃದಯವನ್ನು ಗೆಲ್ಲಬಹುದು. ಈ ಪರಿಹಾರವು ಸುಲಭ, ರಹಸ್ಯ ಮತ್ತು ತುಂಬ ಪರಿಣಾಮಕಾರಿಯಾಗಿದೆ. ಅದು ನಿಮ್ಮ ಗಂಡನಿಗೆ ತಿಳಿದಿರುವುದಿಲ್ಲ, ಆದರೆ ಅವನ ಹೃದಯವು ಸಂಪೂರ್ಣವಾಗಿ ನಿಮ್ಮದಾಗಿರುತ್ತದೆ. ಈ ಹಿಂದೆ ನಿಮ್ಮ ಮಾತನ್ನು ಕೇಳದ ನಿಮ್ಮ ಗಂಡ ನಾಳೆಯಿಂದಲೇ ನಿಮ್ಮನ್ನು ಹೊಗಳುತ್ತಾರೆ ಎಂದು ಈಗ ಕಲ್ಪಿಸಿಕೊಳ್ಳಿ. ಅವರು ನಿಮ್ಮ ಸೂಚನೆಗಳನ್ನು ಅನುಸರಿಸುತ್ತಾರೆ ಮತ್ತು ನಿಮ್ಮ ಸಂಬಂಧವು ಶಾಶ್ವತವಾಗಿ ಮಧುರವಾಗುತ್ತದೆ. ಸಹೋದರಿಯರೇ, ಏಲಕ್ಕಿಯ ಮೂಲಕ ನಿಮ್ಮ ಪತಿಯನ್ನು ನಿಯಂತ್ರಿಸುವ ರಹಸ್ಯ ಮಾರ್ಗವನ್ನು ನೀವು ಈಗ ಕಲಿತಿದ್ದೀರಿ. ಆದರೆ ನಿಜವಾದ ಪ್ರಶ್ನೆ ಏನೆಂದರೆ, ಈ ಪರಿಹಾರವನ್ನು ಪ್ರಯತ್ನಿಸುವಾಗ ನೀವು ಏನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಏಕೆಂದರೆ ನೀವು ಒಂದು ಸಣ್ಣ ತಪ್ಪು ಮಾಡಿದರೂ ಈ ಪರಿಹಾರದ ಪರಿಣಾಮವು ಬಹಳ ತಡವಾಗಿ ಕಂಡುಬರುತ್ತದೆ ಅಥವಾ ಕಾಣಿಸುವುದಿಲ್ಲ. ಆದ್ದರಿಂದ ಮುನ್ನೆಚ್ಚರಿಕೆಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಸಹೋದರಿಯರೇ, ಮೊದಲ ನಿಯಮವು ಬಂದು ರಹಸ್ಯವಾಗಿಡುವುದು. ಈ ಪರಿಹಾರದ ಬಗ್ಗೆ ನೀವು ನಿಮ್ಮ ಪತಿಗೆ ಅಥವಾ ಬೇರೆಯವರಿಗೆ ಹೇಳಬೇಕಾಗಿಲ್ಲ. ಈ ರಹಸ್ಯವನ್ನು ನೀವು ತಮಾಷೆಯಾಗಿಯೂ ಬಹಿರಂಗಪಡಿಸಿದರೆ ಅದರ ಪರಿಣಾಮವು ತಕ್ಷಣವೇ ಕಣ್ಮರೆಯಾಗುತ್ತದೆ. ನೆನಪಿಡಿ, ಈ ಪರಿಹಾರವು ಸಂಪೂರ್ಣವಾಗಿ ರಹಸ್ಯವಾಗಿ ಉಳಿದಿದ್ದರೆ ಮಾತ್ರ ಪರಿಣಾಮಕಾರಿಯಾಗಿದೆ. ನಿಯಮಗಳನ್ನು ನೀಡಿ. 2ನೇ ನಿಯಮ ಬಂದು, ಈ ಪರಿಹಾರವನ್ನು ತೆಗೆದುಕೊಳ್ಳಲು ಬೆಳಗ್ಗೆಯ ಸಮಯ ಉತ್ತಮವಾಗಿರುತ್ತದೆ. ನಿಮ್ಮ ಗಂಡನಿಗೆ ನೀವು ಬೆಳಿಗ್ಗೆ ಮೊದಲ ಚಹಾವನ್ನು ತಯಾರಿಸಿದಾಗ ಬೆಳಗಿನ ಸಮಯವು ಶಕ್ತಿ ಮತ್ತು ಸಕಾರಾತ್ಮಕತೆಯಿಂದ ತುಂಬಿರುತ್ತದೆ. ಆದ್ದರಿಂದ ಬೆಳಗಿನ ಚಹಾಕ್ಕೆ ಸೇರಿಸಲಾದ ಏಲಕ್ಕಿಯು ವೇಗವಾಗಿ ಪರಿಣಾಮ ಬೀರುತ್ತದೆ. ಕೆಲವು ಕಾರಣಗಳಿಂದ ಇದು ಬೆಳಿಗ್ಗೆ ಸಾಧ್ಯವಾಗದಿದ್ದರೆ ರಾತ್ರಿ ಮಲಗುವ ಮೊದಲು ಚಹಾದೊಂದಿಗೆ ಇದನ್ನು ಮಾಡಬಹುದು. ಆದರೆ ಯಾವಾಗಲೂ ಬೆಳಿಗ್ಗೆ ಅದನ್ನು ಹೊಂದಲು ಪ್ರಯತ್ನಿಸಿ.
ಮೂರನೆಯ ನಿಯಮವೊಂದು ಮನಸ್ಸಿನ ಶುದ್ಧತೆ. ಸಹೋದರಿಯರೇ, ಚಹಾ ಮಾಡುವಾಗ ನಿಮಗೆ ಏನೆನಿಸುತ್ತದೆ? ಇದು ಪರಿಹಾರದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ನೀವು ಕೋಪಗೊಂಡಿದ್ದರೆ, ಅಳುತ್ತಿದ್ದರೆ ಅಥವಾ ಅಸಮಾಧಾನಗೊಂಡಿದ್ದರೆ ಚಹಾಕ್ಕೆ ಏಲಕ್ಕಿಯನ್ನು ಸೇರಿಸುವ ಮೂಲಕ ಇದನ್ನು ನಿವಾರಿಸಲು ಪ್ರಯತ್ನಿಸಬೇಡಿ. ಕ್ರಮ ತೆಗೆದುಕೊಳ್ಳುವ ಮೊದಲು ನಿಮ್ಮನ್ನು ಶಾಂತಗೊಳಿಸಿ. ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ತನ್ನಿ. ನಂತರ ಏಲಕ್ಕಿ ಸೇರಿಸಿ ಮತ್ತು ಪರಿಹರಿಸಿ. ನಿಯಮ 4. ನಂಬಿಕೆಯ ಶಕ್ತಿ. ಯಾವುದೇ ಪರಿಹಾರದ ಯಶಸ್ಸಿಗೆ ದೊಡ್ಡ ಸ್ಥಿತಿ ಏನೆಂದರೆ ನಂಬಿಕೆ. ಇದು ಕೆಲಸ ಮಾಡದಿರಬಹುದು ಎಂದು ನಿಮ್ಮ ಮನಸ್ಸಿನಲ್ಲಿ ಸಂದೇಹವಿದ್ದರೆ ಪರಿಣಾಮವು ಕಡಿಮೆ ಇರುತ್ತದೆ. ಆದರೆ ನೀವು ಇದನ್ನು ಸಂಪೂರ್ಣ ವಿಶ್ವಾಸದಿಂದ ಮಾಡಿದರೆ ಪರಿಣಾಮವು ವೇಗವಾಗಿ ಮತ್ತು ಖಚಿತವಾಗಿರುತ್ತದೆ. ನೆನಪಿಡಿ, ಮಹಿಳೆಯ ನಂಬಿಕೆಗಿಂತ ದೊಡ್ಡ ಶಕ್ತಿ ಇಲ್ಲ. ಶುದ್ಧತೆಯ 5 ನಿಯಮಗಳನ್ನು ಕಾಪಾಡಿಕೊಳ್ಳಿ. ಕೊಳಕು ಕೈಗಳಿಂದ ಏಲಕ್ಕಿಯನ್ನು ಮುಟ್ಟಬೇಡಿ. ಯಾವಾಗಲೂ ಶುದ್ಧವಾದ ಕೈಗಳಿಂದ ಏಲಕ್ಕಿಯನ್ನು ಪುಡಿ ಮಾಡಿ ಮತ್ತು ಚಹಾದಲ್ಲಿ ಹಾಕಿ. ಮತ್ತು ಏಲಕ್ಕಿಯನ್ನು ಬೇರೆ ಯಾವುದೇ ಪಾತ್ರೆಯಲ್ಲಿ ಇಡದೆ ನಿಮ್ಮ ಮಂಗಳಸೂತ್ರ ಅಥವಾ ಸಿಂಧೂರವನ್ನು ಸ್ಪರ್ಶಿಸಿ ಶುದ್ಧೀಕರಿಸಿ ಅದೇ ಪಾತ್ರೆಯಲ್ಲಿ ಇರಿಸಲು ಪ್ರಯತ್ನಿಸಿ. ಈ ಪೆಟ್ಟಿಗೆಯು ನಿಮ್ಮ ರಹಸ್ಯ ನಿಧಿಯಾಗಿದೆ. 6ನೆಯ ನಿಯಮ ಬಂದು ಪರಿಣಾಮವು ಕಾಣಲು ಸಮಯ ತೆಗೆದುಕೊಳ್ಳುತ್ತದೆ. ಸಹೋದರಿಯರೇ, ನೀವು ಇಂದು ನಿಮ್ಮ ಚಹಾದಲ್ಲಿ ಏಲಕ್ಕಿ ಹಾಕಿ ಮತ್ತು ನಾಳೆ ನಿಮ್ಮ ಪತಿ ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾನೆ ಎಂಬುದು ಮಾಯೆಯಲ್ಲ. ಈ ಪರಿಹಾರವು ನಿಧಾನವಾಗಿ ಕಾರ್ಯನಿರ್ವಹಿಸುತ್ತದೆ. ಮೊದಲು ಗಂಡನ ಕೋಪ ಕಡಿಮೆ ಆಗುತ್ತದೆ. ನಂತರ ಅವನು ನಿಮ್ಮ ಹತ್ತಿರ ಕುಳಿತುಕೊಳ್ಳಲು ಇಷ್ಟಪಡುತ್ತಾನೆ. ನಂತರ ಅವನು ನಿಮ್ಮನ್ನು ಹೊಗಳಲು ಪ್ರಾರಂಭಿಸುತ್ತಾನೆ ಮತ್ತು ಕ್ರಮೇಣ ನಿಮ್ಮ ಬಗ್ಗೆ ಹುಚ್ಚನಾಗುತ್ತಾನೆ. ಆದ್ದರಿಂದ ತಾಳ್ಮೆಯಿಂದಿರಿ ಮತ್ತು ಪ್ರತಿದಿನ ಪರಿಹಾರವನ್ನು ಮಾಡುವುದನ್ನು ಮುಂದುವರಿಸಿ. ನಿಯಮ ಸಂಖ್ಯೆ 7. ದುರ್ಬಳಕೆ ಮಾಡಬೇಡಿ. ಸಹೋದರಿಯರೇ, ಯಾವಾಗಲೂ ಈ ಪರಿಹಾರವನ್ನು ಒಳ್ಳೆಯ ಉದ್ದೇಶದಿಂದ ಮಾತ್ರ ಬಳಸಿ. ನಿಮ್ಮ ಗಂಡನ ಮೇಲೆ ಪ್ರಾಬಲ್ಯ ಸಾಧಿಸಲು ಅಥವಾ ಕಿರುಕುಳ ನೀಡಲು ನೀವು ಇದನ್ನು ಮಾಡಿದರೆ ಅದು ವಿರುದ್ಧ ಪರಿಣಾಮ ಬೀರಬಹುದು. ನೆನಪಿಡಿ, ಈ ಪರಿಹಾರವು ನಿಮ್ಮ ಗಂಡನ ಹೃದಯದಲ್ಲಿ ಪ್ರೀತಿ ಮತ್ತು ಆಕರ್ಷಣೆಯನ್ನು ಜಾಗೃತಗೊಳಿಸುವುದು ಮತ್ತು ಅವನನ್ನು ನಿಗ್ರಹಿಸಲು ಅಥವಾ ಅವಮಾನಿಸಲು ಅಲ್ಲ. ಏಲಕ್ಕಿಯನ್ನು ಎಂದಿಗೂ ಎಸೆಯಬೇಡಿ. ಅದನ್ನು ಯಾವಾಗಲೂ ಶುದ್ಧವಾಗಿಡಿ. ಪರಿಹಾರವನ್ನು ತೆಗೆದುಕೊಳ್ಳುವಾಗ ನಿಮ್ಮ ಮನಸ್ಸಿನಲ್ಲಿ ಬೇರೆಯವರ ಬಗ್ಗೆ ಯೋಚಿಸಬೇಡಿ. ಮನೆಯಲ್ಲಿ ಜಗಳವಾದರೆ ಅದೇ ದಿನ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಬೇಡಿ. ಮೊದಲು ವಾತಾವರಣವನ್ನು ಶಾಂತಗೊಳಿಸಿ. ವಿವಾಹಿತ ಮಹಿಳೆಯರು ಮಾತ್ರ ಈ ಪರಿಹಾರವನ್ನು ಮಾಡಬೇಕು. ಮುಟ್ಟಿನ ಸಮಯದಲ್ಲಿ ಈ ಪರಿಹಾರವನ್ನು ಬಳಸಬೇಡಿ. ಆ ದಿನಗಳಲ್ಲಿ ಪೆಟ್ಟಿಗೆಯನ್ನು ಮುಟ್ಟುವುದನ್ನು ತಪ್ಪಿಸಿ. ಆದ್ದರಿಂದ ಸಹೋದರಿಯರೇ, ಈ ಸಣ್ಣ ಪರಿಹಾರವು ದೊಡ್ಡ ನಿಯಮಗಳನ್ನು ಹೊಂದಿದೆ ಎಂದು ನೀವು ನೋಡುತ್ತೀರಿ. ಆದರೆ ಈ ನಿಯಮಗಳು ನಿಮ್ಮ ಸುರಕ್ಷತೆಗಾಗಿ. ಆದ್ದರಿಂದ ಪರಿಹಾರದ ಪರಿಣಾಮವು ಸಂಪೂರ್ಣ ಮತ್ತು ವೇಗವಾಗುತ್ತದೆ. ನೀವು ಇವುಗಳನ್ನು ಎಚ್ಚರಿಕೆಯಿಂದ ಸ್ವೀಕರಿಸಿದರೆ ನಿಮ್ಮ ಗಂಡ ನಿಮ್ಮ ಮಾತಿನಿಂದ ಹುಚ್ಚರಾಗುತ್ತಾರೆ ಎಂದು ನನ್ನನ್ನು ನಂಬಿರಿ. ಅವನು ನಿಮ್ಮನ್ನು ನಿರ್ಲಕ್ಷಿಸುವುದನ್ನು ಮರೆತು ಬಿಡುತ್ತಾನೆ ಮತ್ತು ನೀವು ಹೇಳುವ ಎಲ್ಲವನ್ನು ಕೇಳಲು ಸಂತೋಷಪಡುತ್ತಾನೆ. ಮೊದಲ ಮತ್ತು ದೊಡ್ಡ ಪ್ರಯೋಜನವೆಂದರೆ ಗಂಡನ ಪ್ರೀತಿ. ಸಹೋದರಿಯರೇ, ಪ್ರತಿಯೊಬ್ಬ ಮಹಿಳೆ ತನ್ನ ಗಂಡ ತನ್ನನ್ನು ತುಂಬಾ ಪ್ರೀತಿಸಬೇಕೆಂದು ಬಯಸುತ್ತಾಳೆ. ನೀವು ಈ ಪರಿಹಾರವನ್ನು ತೆಗೆದುಕೊಂಡಾಗ ನಿಮ್ಮ ಗಂಡನ ಹೃದಯದಲ್ಲಿ ಪ್ರೀತಿಯ ಕಿಡಿ ಮತ್ತೆ ಚಿಗುರುತ್ತದೆ. ಅವನು ನಿಮ್ಮ ಕಡೆಗೆ ಸೆಳೆಯಲ್ಪಡುತ್ತಾನೆ. ಅವನು ನಿಮ್ಮ ಕಣ್ಣುಗಳನ್ನು ನೋಡುತ್ತಾನೆ ಮತ್ತು ನೀವು ಅವನ ಪ್ರಪಂಚ ಎಂದು ಮತ್ತೆ ಮತ್ತೆ ನಿಮಗೆ ಅನಿಸುತ್ತದೆ. ಸಹೋದರಿಯರೇ, ಗಂಡ ಮತ್ತು ಮನೆಯಲ್ಲಿ ಜಗಳಗಳು ಮತ್ತು ಘರ್ಷಣೆಗಳ ನಡುವಿನ ಕೋಪವು ಪ್ರತಿಯೊಂದು ಸಂಬಂಧವನ್ನು ದುರ್ಬಲಗೊಳಿಸುತ್ತದೆ. ಆದರೆ ನೀವು ಈ ಕ್ರಮಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಾಗ ನಿಮ್ಮ ಗಂಡನ ಕೋಪವು ಕ್ರಮೇಣ ಕಡಿಮೆ ಆಗುತ್ತದೆ. ನಿಮ್ಮನ್ನು ಬೈಯುವ ಬದಲು ಪ್ರೀತಿಯಿಂದ ಮಾತಾಡಿ. ಮನೆಯಲ್ಲಿ ಜಗಳಗಳ ಬದಲು ಸಂತಸದ ವಾತಾವರಣ ಮೂಡುತ್ತದೆ. ಗಂಡನ ಗಮನ ಮನೆಯಿಂದ ಹೊರಗಿರುವ ಹೆಣ್ಣಿನ ಕಡೆ ಹೋಗಬಾರದು ಎಂಬುದೇ ಇಂದಿನ ದೊಡ್ಡ ಭಯ. ಸಹೋದರಿಯರೇ, ಈ ಪರಿಹಾರದಿಂದ ನಿಮ್ಮ ಪತಿ ಬೇರೆ ಯಾರನ್ನಾದರೂ ನೋಡುವ ಮೊದಲು 10 ಬಾರಿ ಯೋಚಿಸುತ್ತಾರೆ, ಏಕೆಂದರೆ ಅವರ ಮನಸ್ಸು ನಿಮ್ಮ ಪ್ರೀತಿಯಲ್ಲಿ ಮಾತ್ರ ಮುಳುಗಿರುತ್ತದೆ. ನೀವು ಅವನ ಮೊದಲ ಮತ್ತು ಕೊನೆಯ ಪ್ರೀತಿಯಾಗಿರುತ್ತೀರಿ. ಎಷ್ಟೋ ಸಲ ಗಂಡ ಹೆಂಡತಿಯ ಮಾತನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಆದರೆ ನೀವು ಈ ಕ್ರಮಗಳನ್ನು ತೆಗೆದುಕೊಂಡಾಗ ಕ್ರಮೇಣ ನಿಮ್ಮ ಮಾತಿನ ಪ್ರಭಾವವು ನಿಮ್ಮ ಗಂಡನ ಮೇಲೆ ಹೆಚ್ಚಾಗುತ್ತದೆ. ಅವನು ನಿಮ್ಮ ಅಭಿಪ್ರಾಯವನ್ನು ಗೌರವಿಸುತ್ತಾನೆ. ನೀವು ಹೇಳುವುದನ್ನೆಲ್ಲ ಕೇಳುತ್ತಾರೆ ಮತ್ತು ನಿಮಗೆ ಅರ್ಹವಾದ ಗೌರವವನ್ನು ನೀಡುತ್ತಾರೆ. ಸಹೋದರಿಯರೇ, ನಿಮ್ಮ ಗಂಡ ನಿಮ್ಮ ನಿಯಂತ್ರಣದಲ್ಲಿದ್ದಾಗ ನಿಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತದೆ. ನಿಮ್ಮ ಗಂಡ ಏನು ಮಾಡುತ್ತಿದ್ದಾನೆ ಮತ್ತು ಅವನು ಎಲ್ಲಿ ಹೋಗುತ್ತಾನೆ ಎಂಬುದರ ಕುರಿತು ನೀವು ಎಲ್ಲ ಸಮಯದಲ್ಲೂ ಚಿಂತಿಸಬೇಕಾಗಿಲ್ಲ. ಈಗ ನಿಮ್ಮ ಗಂಡ ಮಾತ್ರ ನಿಮ್ಮವರಾಗಿದ್ದಾರೆ ಮತ್ತು ಯಾವಾಗಲೂ ನಿಮ್ಮದೇ ಆಗಿರುತ್ತಾರೆ ಎಂಬ ವಿಶ್ವಾಸವನ್ನು ನೀವು ಪಡೆಯುತ್ತೀರಿ. ಮತ್ತು ಈ ಮಾನಸಿಕ ಶಾಂತಿ ನಿಮ್ಮ ಜೀವನವನ್ನು ಸುಲಭ ಮತ್ತು ಸಂತೋಷದಾಯಕವಾಗಿಸುತ್ತದೆ. ಸ್ನೇಹಿತರೆ, ನಿಮಗೆ ಮಾಹಿತಿ ಹೇಗೆನಿಸುತ್ತೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.